ಬಜರಂಗ ದಳದ ಮಹಾನಾಯಕರು 4-5 ಜನ ಬಂದರು. ಏನ್ರಿ ಗೌಡ್ರೆ, ಮಂಗಳೂರಲ್ಲಿ ನೀವು ಒಬ್ಬ ಮುಸ್ಲಿಂ ಯುವಕನ್ನ ಜಿಲ್ಲಾಧ್ಯಕ್ಷರು ಮಾಡಿಬಿಟ್ಟಿದ್ದೀರಿ, ಯಾರು ನಿಮಗೆ ಹಿಂದೂಗಳು ಸಿಗಲಿಲ್ವಾ ಅಂತ ಹೇಳಿ. ಆಗ ನಾನು ಹೇಳಿದೆ, ನನ್ನ ಕರೆದಲ್ಲೇ ನನ್ನ ರೂಮಿಗೆ ಬಂದಿದ್ದು ಭಾರಿ ದೊಡ್ಡ ತಪ್ಪಿದೆ, ನೀವ್ಯಾಗೋ ಆಚೆಗೆ ಹೋದರೆ ಒಳ್ಳೆಯದು, ಇಲ್ಲಾಂದ್ರೆ ಕತ್ತಿ ಹಿಡಿದು ಆಚೆ ತಳ್ತೀನಿ ಎಂದಾಗ ಮಾತುಕತೆ ಇದಲ್ಲೇ ಆಚೆಗೆ ಹೋದರು. ಧರ್ಮ ಅನ್ನೋದು ಭಯ ಹುಟ್ಟಿಸೋದು ಆಗಬಾರ್ದು, ಧರ್ಮ ಅನ್ನೋದು ಕೊಲೆ ಮಾಡೋದು ಆಗಬಾರ್ದು, ಧರ್ಮ ಅನ್ನೋದು ಹೊಡೆದಾಟದ ಅಸ್ತ್ರ ಆಗಬಾರ್ದು, ಧರ್ಮ ಅನ್ನೋದು ಅದು ಪ್ರೀತಿ ಆಗಬೇಕು, ಅದು ಬದುಕು ಆಗಬೇಕು. ಆ ಜೈಲಿಂದ ನಾನು ಕೂತ್ಕೊಂಡು ಗಮನಿಸ್ತಾ ಇದ್ದೆ. ಈ ಕೋರ್ಟಿಗೆ ಕರ್ಕೊಂಡು ಹೋಗಲಿಕ್ಕೆ ಬೆಳಗ್ಗೆ ಜೈಲನ್ನ ಮೈಕಿಂದ ಕರೀತಾರೆ, ಹೆಸರುಗಳನ್ನ ಕರೀತಾರೆ. ಆ ಹೆಸರುಗಳು ಕರೆಯುವಾಗ ನನಗೆ ಬೇಸರ ತತ್ತಿದ್ದೇನಪ್ಪ ಅಂದರೆ, ಮೊದಲನೇ ಪಂಕ್ತಿಯಲ್ಲಿ ಬರ್ತಿದ್ದಂಥ ಹೆಸರುಗಳು ಯಾವುದು ಅಂದರೆ, ಯಾರೋ ಮುಲ್ಲಾ, ಇಲ್ಲ ಯಾರೋ ಶರೀಫ್, ಯಾರೋ ಕರೀಂ ಖಾನ್, ಯಾರೋ ಅಬ್ದುಲ್, ಈ ಥರದ ಮೊದಲನೇ ಪಂಕ್ತಿಯ ಹೆಸರುಗಳು ಬರ್ತಾಯಿತ್ತು. ಇಲ್ಲಿರೋ ಮುಸಲ್ಮಾನರಿಗೆ ಏಜಾಸುದ್ದೀನ್ ಗೊತ್ತಾ ಅಂತ ಕೇಳಿದೆ. ಗೊತ್ತಿದ್ದರೆ ಕೈ ಎತ್ತಿ ಹಿಂದೆ, ಒಬ್ಬರು ಕೈ ಎತ್ತಲಿಲ್ಲ. ಕನ್ನಡದ ಜಾನಪದ ಜಂಗಮ ಕರೀಂ ಖಾನ್ ಗೊತ್ತಾ ಅಂತ ಕೇಳಿದೆ, ಒಬ್ಬರು ಕೈ ಎತ್ತಲಿಲ್ಲ. ಕನ್ನಡದ ನಿತ್ಯೋತ್ಸವದ ಕವಿ ನಿಸಾರ್ ಅಹಮದ್ ಗೊತ್ತಾ ಅಂತ ಕೇಳಿದೆ, ಒಬ್ಬರು ಕೈ ಎತ್ತಲಿಲ್ಲ. ಯಾವುದು ಕೇಳಿದ್ರು ಕೈ ಎತ್ತೇ ಇಲ್ಲ. ಕೊನೆಗೆ ನೋಡೋಣ ಅಂತ ಹೇಳಿ ಕೋಳಿ ಫಯಾಜ್ ಗೊತ್ತಾ ಅಂತ ಕೇಳಿದೆ, ಎಲ್ಲ ಕೈ ಎತ್ತಿರು. ಮನೆ ಇದಕ್ಕಿದ್ದಂಗೆ ಇಲ್ಲೊಂದು ಮಂಡ್ಯದಲ್ಲಿ ಶುರು ಆಗ್ಬಿಡ್ತು. ಮಂಡ್ಯದಲ್ಲಿ ಅದೇನೋ ಊರಿಗೌಡ ಅಂತ ಇನ್ನೊಬ್ಬ ಯಾವುದೋ 2 ಗೌಡ್ರನ್ನ ಸೃಷ್ಟಿ ಮಾಡಿಬಿಟ್ರು. ನಾನು ಹೇಳಿದೆ, ಮೊನ್ನೆ ಜುಮಾ ಮಸೀದಿಗೆ ಹೋದಾಗ ಹೇಳಿದೆ, ಧರ್ಮಾಧಿಕಾರಿಗಳಿಗೆ ಹೇಳಿದೆ, 1 ತಿಂಗಳಲ್ಲಿ 4 ಶುಕ್ರವಾರ ಪ್ರಾರ್ಥನೆ ಮಾಡ್ತೀರಿ, ಒಂದು ಪ್ರಾರ್ಥನೆ ಕನ್ನಡದಲ್ಲಿ ಮಾಡಿ. ಎಲ್ಲೋ ಬೆಂಗಳೂರು ಶಿವಾಜಿನಗರದ ಮುಸಲ್ಮಾನರು ಕನ್ನಡ ಮಾತಾಡದೇ ಇರ್ಬೋದು, ಇಲ್ಲ ಗೋರಿಪಾಳ್ಯದ ಮುಸಲ್ಮಾನರು ಕನ್ನಡ ಮಾತಾಡದೇ ಇರ್ಬೋದು. ಬನ್ನಿ ಉತ್ತರ ಕರ್ನಾಟಕಕ್ಕೆ ಬನ್ನಿ, ಇಲ್ಲ ಉತ್ತರ ಕನ್ನಡ ಜಿಲ್ಲೆ ಬೆಲ್ಲ, ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬನ್ನಿ. ಎಲ್ಲರಂತೆ ನಿಮ್ಮ ಮಕ್ಕಳು IAS IPS ಡಾಕ್ಟ್ರು ಇಂಜಿನಿಯರ್ ಆಗಬೇಕು. ನಮಗೂ ಈ ನೆಲದ ಹಕ್ಕಿದೇನೋ ಹೇಳುವಂಥ ಎದೆಗಾರಿಕೆ ಪ್ರತಿಯೊಬ್ಬ ಮುಸಲ್ಮಾನರಿಗೂ ಬರಬೇಕು. ಹಾಗಾಗಿ ಈ ಸತ್ಕಾರ ಪುರಸ್ಕಾರ ಅದಿವತ್ತು ಅದರಿಂದ ದೂರ ಉಳಿದಿದ್ರೂ ಸಹ ಎಲ್ಲೋ ನಮ್ಮ ಮುಸಲ್ಮಾನ ಬಂಧುಗಳು ಈ ಸತ್ಕಾರ ತಗೊಳ್ಳಿ ಅಂತ ಹೇಳುವಾಗ ನಾನು ಅದರಿಂದ ದೂರ ಉಳಿದ್ರೆ ಅವರ ಪ್ರೀತಿಯನ್ನು ಕಳ್ಕೊತೀನಿ ಅನ್ನೋ ಕಾರಣಕ್ಕೋಸ್ಕರ ಈ ಸತ್ಕಾರವನ್ನು ಒಪ್ಕೊಂಡು ಅವರ ಜೊತೆಯಲ್ಲಿ ಹಪ್ಕೊಂಡು ಇಲ್ಲಿ ಬಂದು ನಿಂತಿದ್ದು. ಈ ಧರ್ಮ ಅಂತ ಬಂದಾಗ ಬಹುಶಃ ಈ ನಕಲಿ ದೇಶಭಕ್ತರು ಒಂದು ತುಂಬ ಕರ್ನಾಟಕ ತುಂಬ್ಕೊಂಬಿಟ್ಟಿದ್ದಾರೆ. ನಕಲಿ ದೇಶಭಕ್ತರು, ಸ್ವಯಂ ಘೋಷಿತ ದೇಶಭಕ್ತರು ಅವರು ಯಾವಾಗಲೂ ನನಗೊಂದು ಸವಾಲಾಗ್ತಾರೆ. ನಾರಾಯಣಗೌಡ್ರೆ, ನೀವು ಅಲ್ಲಿ ಕನ್ನಡ ಅಂತೀರಿ, ಇಲ್ಲಿ ಕನ್ನಡ ಅಂತೀರಿ, ಆದರೆ ಮಸೀದಿಯಲ್ಲಿ ಯಾಕೆ ಕನ್ನಡ ಅಂತ ಅನ್ನೋದಿಲ್ಲ ಅಂತ ಹೇಳಿ ಯಾವಾಗಲೂ ಅದನ್ನು ಕೆಣ್ಕೋದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾಕೆ ನೀವು ಮಸೀದಿಯಲ್ಲಿ ಯಾಕೆ ಕನ್ನಡ ಅಷ್ಟೇ ಹುಡುಕ್ತೀರಿ? ನೀವೇನಾಗಿದ್ದೀರಿ? ನಿಮ್ಮ ಮನೆ ಏನಾಗಿದೆ? ನಿಮ್ಮ ವಾತಾವರಣ ಏನಾಗಿದೆ? ನಿಮ್ಮ ಪರಿಸರ ಏನಾಗಿದೆ? ಸ್ವಲ್ಪ ನೋಡಿ, ಅದನ್ನು ನೋಡ್ಕೊಳ್ಳಿ. ಕೊನೆಗೆ ನಾನು ಮಸೀದಿಗೂ ಹೋಗಿ ನಮ್ಮ ಮುಸ್ಲಿಂ ಧರ್ಮಾಧಿಕಾರಿಗಳ ಜೊತೆಯಲ್ಲಿ ಕುಂತು ಮಾತಾಡಿ ಕನ್ನಡದ ಪ್ರವಚನಗಳು, ಕುರಾನಿನ ಕನ್ನಡದ ಪ್ರವಚನಗಳು ಕರ್ನಾಟಕದ ಬೀದಿಯಲ್ಲಿ ಶ್ರೀಸಾಮಾನ್ಯನಿಗೆ ಗೊತ್ತಾದರೆ ಆಗ ಮುಸಲ್ಮಾನ್ ಕುಟುಂಬವನ್ನು, ಮುಸಲ್ಮಾನ್ ಸಮಾಜವನ್ನು, ಮುಸಲ್ಮಾನ್ ಧರ್ಮವನ್ನು ಕನ್ನಡಿಗರು ಹೆಚ್ಚು ಪ್ರೀತಿ ಮಾಡ್ತಾರೆ. ನಾವು ಯಾರನ್ನಾದ್ರೂ ಪ್ರೀತಿ ಗಳಿಸೋಕ್ಕಾಗೋದು ಯಾವುದೇ ಧರ್ಮದಿಂದ ಅಲ್ಲ, ಯಾವುದೇ ಜಾತಿಯಿಂದ ಅಲ್ಲ, ಆದರೆ ಒಂದು ಭಾಷೆಯಿಂದ ಎಲ್ಲರ ಪ್ರೀತಿಯನ್ನು ಗೆಲ್ಲಬಹುದು ಅನ್ನೋದಕ್ಕೆ ಇವತ್ತಿನ ವೇದಿಕೆ ಸಾಕ್ಷಿಯಾಗಿದೆ ಅಂತ ನಾನು ಆದರೂ ಭಾವಿಸ್ತೇನೆ. ಬಹುಶಃ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಲಕ್ಷಾಂತರ ಮುಸಲ್ಮಾನರು ಕೆಲಸ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಮುಸಲ್ಮಾನರು, ಏನು ಒಬ್ಬರು ಇಬ್ಬರು ಅಲ್ಲ,
ತಾಲೂಕಿನಿಂದ ಹಿಡಿದು ಜಿಲ್ಲಾ ಮಟ್ಟದಿಂದ ರಾಜ್ಯ ಸಮಿತಿಯವರೆಗೂ ಎಲ್ಲ ಮುಸಲ್ಮಾನರು ಕನ್ನಡ ನಾಡು ನುಡಿ ನೆಲ ಜಲ ಅಂತೇಳಿ ಕೆಲಸ ಮಾಡ್ತಾ ಇದ್ದಾರೆ. ನಮಗೆಲ್ಲರಿಗೂ ಬಹುಶಃ ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಅವರ ಘೋಷಣೆಗಳು ಹೇಳಲಿಕ್ಕೆ ಚೆನ್ನಾಗಿರುತ್ತೆ, ಆದರೆ ನಡ್ಕೊಳ್ಳಿಕ್ಕೆ ಭಾರಿ ಕಷ್ಟ. ಭಾರಿ ಜನ ಹೇಳ್ತಾರೆ, ಕಾಂಗ್ರೆಸ್ನವರು ಹೇಳ್ತಾರೆ, JDSನವರು ಹೇಳ್ತಾರೆ, BJPಯವರು ಹೇಳ್ತಾರೆ, ಆದರೆ ನಡ್ಕೊಳ್ಳೋರು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯವರು ಮಾತ್ರ. ಅದಕ್ಕೆ ನಾವು ಹೇಳಿದ್ದು ಕನ್ನಡ ಜಾತಿ, ಕನ್ನಡ ಧರ್ಮ, ಕನ್ನಡವೇ ದೇವರು ಅಂತ ಹೇಳಿದವರು ನಾವು ಮಾತ್ರ. ಹಾಗಾಗಿ ಎಲ್ಲ ಧರ್ಮಗಳನ್ನು ನನ್ನ ಪ್ರಶ್ನೆ ಮಾಡೋದಕ್ಕೆ ಕೇಳ್ತಾ ಇರ್ತೀನಿ, ಯಾವುದಪ್ಪ ನಿನ್ನ ಧರ್ಮ? ಯಾವುದು ಧರ್ಮ ಹಾಕಬೇಕಾಗಿದ್ದು? ಯಾವುದು ನಿನ್ನ ಧರ್ಮ? ಯಾವುದು ಧರ್ಮದ ನೆಲೆಯನ್ನು ನಿನಗೇನಾದರೂ ಗೊತ್ತಿದೆಯಾ? ಹೇಳು ನೋಡೋಣ, ಯಾವುದು ಧರ್ಮ ಅನ್ನೋ ವಿಚಾರವನ್ನು ನೀನು ಹೇಗೆ ಮಾತಾಡ್ತೀಯ, ಹೇಗೆ ಹೇಳ್ತೀಯ ಹೇಳು ಅಂದರೆ, ಬಹುಶಃ ಧರ್ಮ ಅಂತ ಕೂಗಾಡೋರಿಗೆ ಏನೂ ಗೊತ್ತಿರೋಕ್ಕಿಲ್ಲ, ಏನೂ ತಿಳ್ಕೊಂಡಿರೋದಿಲ್ಲ. ಸುಮ್ಮನೆ ಧರ್ಮದ ಗುದ್ದಾಟ, ಕಿರ್ಚಾಟ, ಒಡೆದಾಟ, ಸಾವು ನೋವುಗಳು ಹೊರ್ತು ಆ ಧರ್ಮದ ಮೂಲ ಏನು ಅಂತ ಹೇಳಿ ಬಹುಶಃ ಆ ಕೆಲಸ ಮಾಡೋರಿಗೆ ಗೊತ್ತಿರೋಕ್ಕಿಲ್ಲ. ಅದು ಯಾವುದೇ ಧರ್ಮ ಆಗ್ಬೋದು, ಯಾವುದೇ ಧರ್ಮ ಆಗ್ಬೋದು. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ ಅಂತೇಳಿ. ಯಾರಿಗೆ ಹಸ್ತೋರಿಗೆ ಊಟ ಹಾಕ್ತೀವಲ್ಲ ಅದೇ ನಿಜವಾದ ಧರ್ಮ. ಯಾರು ಬಾಯಾರಿಕೆಯಿಂದ ಬಂದು ನರಳುತ್ತಾರಲ್ಲ ಅವರಿಗೆ ಕುಡಿಲಿಕ್ಕೆ ನೀರು ಕೊಡ್ತೀವಲ್ಲ ಅದೇ ಧರ್ಮ. ಎಲ್ಲಕ್ಕಿಂತ ಮುಖ್ಯವಾಗಿ ಮನುಷ್ಯನ ಥರ ನೋಡೋದಿದೆಯಲ್ಲ ಅದೇ ನಿಜವಾದ ಧರ್ಮ. ಅದು ಬಿಟ್ಟರೆ ಇನ್ನು ಹಸಿರು ಶಾಲ ಕೊಂಡ್ರೆ ಧರ್ಮ ಆಗೋದಿಲ್ಲ, ಇಲ್ಲ ಕೇಸರಿ ಶಾಲ ಕೊಂಡ್ರೆ ಧರ್ಮ ಅನಿಸೋದಿಲ್ಲ, ಇಲ್ಲ ಬಿಳಿ ಶಾಲ ಕೊಂಡ್ರೂ ಧರ್ಮ ಅನಿಸೋದಿಲ್ಲ. ಯಾವುದು ಧರ್ಮ ಅಂದರೆ ನಿನ್ನ ಅಂತರಂಗದಲ್ಲಿ ಮನುಷ್ಯನ ಪ್ರೀತಿ ಮಾಡೋದಿದೆಯಲ್ಲ, ಮನುಷ್ಯನ ಥರ ನೋಡೋದಿದೆಯಲ್ಲ, ಅದೇ ನಿಜವಾದ ಧರ್ಮ ಅಂತ ಹೇಳಿ ನಾನು ಅಂದ್ಕೊಂಡಿರೋ ಧರ್ಮ. ಅದನ್ನೇ ಬಸವಣ್ಣವರು ಹೇಳಿದ್ದು, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ. ಧರ್ಮ ಅನ್ನೋದು ಭಯ ಹುಟ್ಟಿಸೋದು ಆಗಬಾರ್ದು, ಧರ್ಮ ಅನ್ನೋದು ಕೊಲೆ ಮಾಡೋದು ಆಗಬಾರ್ದು, ಧರ್ಮ ಅನ್ನೋದು ಹೊಡೆದಾಟದ ಅಸ್ತ್ರ ಆಗಬಾರ್ದು. ಧರ್ಮ ಅನ್ನೋದು ಅದು ಪ್ರೀತಿ ಆಗಬೇಕು, ಅದು ಬದುಕು ಆಗಬೇಕು, ಅದು ಒಬ್ಬರನ್ನ ಗೌರವಿಸೋದು ಆದಾಗ ಮಾತ್ರ ಆ ಧರ್ಮದ ನೆಲೆ ಎಲ್ಲ ಕಾಲಕ್ಕೂ ಉಳ್ಕೊಳ್ಳುತ್ತೆ. ಇಲ್ಲದೆ ಹೋದರೆ ಆ ಧರ್ಮ ಎಲ್ಲಿಂದ ಉಳಿಲಿಕ್ಕೆ ಸಾಧ್ಯ? ಅದಕ್ಕಾಗಿ ಧರ್ಮದ ನೆಲೆಯ ಮೂಲಗಳನ್ನು ಗೊತ್ತಿಲ್ಲದವರು ಇವತ್ತು ಧರ್ಮದ ಬಗ್ಗೆ ಹೆಚ್ಚು ಮಾತಾಡೋರು ಆಗಿರೋದ್ರಿಂದ ಎಲ್ಲ ಧರ್ಮಗಳು ನೆಲ ಕಟ್ತಾ ಇದ್ದಾವೆ, ಅದೇ ಬಂದಿರೋದು. ಹಾಗಾಗಿ ಇವತ್ತಿದೊಂದು ಒಳ್ಳೆ ಕಾರ್ಯಕ್ರಮ, ಅದ್ಭುತವಾದಂಥ ಕಾರ್ಯಕ್ರಮವನ್ನು ಅದು ನಮ್ಮ ಇಬ್ರಾಹಿಂ ಅವರು ಹೇಳಿದಾಗೆ ಒಂದು 50 ವರ್ಷದ ಹಿಂದೆಯಿಂದ ಇದು ಮಾಡ್ಕೊಂಡು ಬಂದಿದ್ರೆ ಬಹುಶಃ ಈ ಪರಿಸ್ಥಿತಿ ನಾವು ಬಂದು ನಿಲ್ತಿರ್ಲಿಲ್ವೇನೋ ಅಂತ ಅನಿಸುತ್ತೆ. ಹಾಗಾಗಿ ನನಗೆ ಮೊನ್ನೆ ಮಂಗಳೂರಿಗೆ ಹೋದಾಗ ಅಲ್ಲಿ ಒಬ್ಬರು ಮುಸ್ಲಿಂ ಹುಡುಗನಿಗೆ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಿ ಸಂಜೆ ಅಲ್ಲೇ ಉಳಿದಿದ್ದೆ. ಬೆಳಗ್ಗೆ 10 ಗಂಟೆಗೆ ನಾನು ಮಂಗಳೂರಿಂದ ಹೊರಡಬೇಕಾಗಿತ್ತು. ಒಂದು 4-5 ಜನ ಬಂದರು. ಬಜರಂಗ ದಳದ ಮಹಾನಾಯಕರು 4-5 ಜನ ಬಂದರು. ಏನ್ರಿ ಗೌಡ್ರೆ, ಮಂಗಳೂರಲ್ಲಿ ನೀವು ಒಬ್ಬ ಮುಸ್ಲಿಂ ಯುವಕನ್ನ ಜಿಲ್ಲಾಧ್ಯಕ್ಷರು ಮಾಡಿಬಿಟ್ಟಿದ್ದೀರಿ, ಯಾರು ನಿಮಗೆ ಹಿಂದೂಗಳು ಸಿಗಲಿಲ್ವಾ ಅಂತ ಹೇಳಿ. ಆಗ ನಾನು ಹೇಳಿದೆ, ಅವನು ಮುಸ್ಲಿಂ, ಅವನು ಹಿಂದೂ, ಅವನು ಕ್ರೈಸ್ತ ಅನ್ನೋದು ನನಗೆ ಮುಖ್ಯ ಆಗಿಲ್ಲ. ಅವನು ಯಾರು ಕನ್ನಡವನ್ನು ಹೃದಯದಲ್ಲಿ ಪ್ರೀತಿ ಮಾಡ್ತಾ ಇದ್ದಾನಲ್ಲ ಅವನಷ್ಟೇ ನನಗೆ ಮುಖ್ಯ ಆಗಿದ್ದು. ಅವನು ಕನ್ನಡವನ್ನು ಒಪ್ಕೊಂಡಿದ್ದಾನೆ, ಅವನು ಕನ್ನಡವನ್ನು ಪ್ರೀತಿಸುವಂಥ ಹೃದಯ ಅವನಲ್ಲಿದೆ. ಅದಕ್ಕೆ ಅವನ್ನ ಜಿಲ್ಲಾಧ್ಯಕ್ಷರು ಮಾಡಿದ್ದೀನಿ. ನನ್ನ ಕರೆದಲ್ಲೇ ನಾನು ರೂಮಿಗೆ ಬಂದಿದ್ದು ಭಾರಿ ದೊಡ್ಡ ತಪ್ಪಿದೆ. ನೀವ್ಯಾಗೋ ಆಚೆಗೆ ಹೋದರೆ ಒಳ್ಳೆಯದು, ಇಲ್ಲಾಂದ್ರೆ ಕತ್ತಿ ಹಿಡಿದು ಆಚೆ ತಳ್ತೀನಿ ಎಂದಾಗ ಮಾತುಕತೆ ಇದಲ್ಲೇ ಆಚೆಗೆ ಹೋದರು. ನಾನು ಕಾವೇರಿ ಹೋರಾಟದಲ್ಲಿ 1 ತಿಂಗಳು 16 ದಿವಸ ದೇವೇಗೌಡರು ತಗೊಂಡೋಗಿ ಜೈಲಲ್ಲಿ ಇಟ್ಟಿದ್ರು, SM ಕೃಷ್ಣವರು ಜೈಲಲ್ಲಿ ಇಟ್ಟಿದ್ರು. ದೇವೇಗೌಡರು ಜೈಲಲ್ಲಿ ಇಟ್ಟಾಗ ಮನೆಯಲ್ಲಿ ನನ್ನ ಮಗಳು ಹುಟ್ಟಿದ್ಲು.
ಎಸ್ ಕೃಷ್ಣವ್ರು ಜೈಲಲ್ಲಿ ಇಟ್ಟಾಗ ಮನೆಯಲ್ಲಿ ನನ್ನ ಮಗ ಹುಟ್ಟಿದ್ದ, ಇಬ್ಬರು ಮಕ್ಕಳು ಹುಟ್ಟುವಾಗಲೂ ನಾನು ಜೈಲಲ್ಲೇ ಇದ್ದೆ. ಬಹುಶಃ ಮಂಡ್ಯದವರು ಯಾರೂ ಅಷ್ಟು ದಿವಸ ಜೈಲಲ್ಲಿ ಇದ್ರೋ ಗೊತ್ತಿಲ್ಲ. ಕಾವೇರಿಗಾಗಿ ನಾನು 2 ಮಕ್ಕಳು ಹುಟ್ಟುವಾಗಲೂ ಜೈಲಲ್ಲಿದ್ದೆ. ಆ ಜೈಲಿಂದ ನಾನು ಕೂತ್ಕೊಂಡು ಗಮನಿಸ್ತಾ ಇದ್ದೆ. ಈ ಕೋರ್ಟಿಗೆ ಕರ್ಕೊಂಡು ಹೋಗಲಿಕ್ಕೆ ಬೆಳಗ್ಗೆ ಜೈಲನ್ನ ಮೈಕಿಂದ ಕರೀತಾರೆ, ಹೆಸರುಗಳನ್ನ ಕರೀತಾರೆ. ಆ ಹೆಸರುಗಳು ಕರೆಯುವಾಗ ನನಗೆ ಬೇಸರ ತತ್ತಿದ್ದೇನಪ್ಪ ಅಂದರೆ, ಮೊದಲನೇ ಪಂಕ್ತಿಯಲ್ಲಿ ಬರ್ತಿದ್ದಂಥ ಹೆಸರುಗಳು ಯಾವುದು ಅಂದರೆ, ಯಾರೋ ಮುಲ್ಲಾ, ಇಲ್ಲ ಯಾರೋ ಶರೀಫ್, ಯಾರೋ ಕರೀಂ ಖಾನ್, ಯಾರೋ ಅಬ್ದುಲ್, ಈ ಥರದ್ದು ಮೊದಲನೇ ಪಂಕ್ತಿಯ ಹೆಸರುಗಳು ಬರ್ತಾಯಿತ್ತು. ಅದಾದ ನಂತರ 2ನೇ ಪಂಕ್ತಿಯಲ್ಲಿ ಯಾರ ಹೆಸರು ಕೇಳಿ ಬರ್ತಿತ್ತು ಅಂದರೆ ಆರ್ಮುಗ, ಷಣ್ಮುಗ, ಈ ಥರ ತಮಿಳು ಮೂಲದ ಹೆಸರುಗಳು ಕೇಳಿ ಬರ್ತಾಯಿತ್ತು. ಕೊನೆಯ ಪಂಕ್ತಿಯಲ್ಲಿ ಯಾರೋ ಕರಿಯ, ಬಿಳಿಯ, ಕೆಂಚ, ವೆಂಕಟಪ್ಪ, ಈ ಥರದ್ದು. ನಾನು ಅವತ್ತು ಯೋಚನೆ ಮಾಡಿದ್ದು, ನಾನು ಅನೇಕ ನನ್ನ ಮುಸಲ್ಮಾನ್ ಬಂಧುಗಳ ಜೊತೆಯಲ್ಲಿ ಮಾತಾಡುವಾಗ ಹೇಳ್ತಾ ಇದ್ದೆ, ಆ ಜಾಗದಲ್ಲಿ ಯಾವತ್ತು ಮೊದಲನೇ ಪಂಕ್ತಿಯಲ್ಲಿ ನಮ್ಮ ಮುಸಲ್ಮಾನ ಯುವಕರ ಹೆಸರು ಬರಬಾರ್ದು, ಇನ್ಮೇಲೆ ಬರಬಾರ್ದು. ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿ, ಒಳ್ಳೆಯ ವಿಚಾರಗಳನ್ನು ತುಂಬಿ ಅವ್ರ ತಲೆಗೆ, ಅವರ ಅಂತರಂಗದಲ್ಲಿ ಒಂದಷ್ಟು ಕರ್ನಾಟಕದ ಭಾಷೆ, ಸಂಸ್ಕೃತಿ, ಆಚಾರ, ವಿಚಾರ, ಸಂಬಂಧಗಳು ಇಂಥವನ್ನು ತುಂಬೋದಾದರೆ ಅದು ಕಡಿಮೆ ಆಗುತ್ತೆ ಅಂತ. ಇನ್ನೊಮ್ಮೆ ಒಂದು ಘಟನೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇದನ್ನು ತುಂಬ ಸಲ ನಾನು ಎಲ್ಲ ಸಂದರ್ಭದಲ್ಲೂ ಹೇಳ್ತೀನಿ. ಶಿವಾಜಿನಗರದಲ್ಲಿ ಒಂದು ಸಭೆ ತಗೊಂಡೆ ನಾನು. ಒಂದು 500 ಜನ ಮುಸಲ್ಮಾನರು ಕರ್ನಾಟಕ ರಕ್ಷಣಾ ವೇದಿಕೆಗೆ ಸೇರಬೇಕು ಅಂತ ಹೇಳಿ ನನ್ನ ಹತ್ರ ಬಂದರು. ಅದಕ್ಕೆ ನಾನು ಹೇಳಿದೆ, ಶಿವಾಜಿನಗರದಲ್ಲಿ ಒಂದು ಸಭೆ ಕರೀರಿ, ನಾನು ಅಲ್ಲಿ ಬರ್ತೀನಿ, ಸಭೆಯಲ್ಲಿ ನಿಮ್ಮನ್ನೆಲ್ಲ ರಕ್ಷಣಾ ವೇದಿಕೆಗೆ ಸೇರಿಸ್ಕೊಳ್ಳೋಣ ಅಂತ. ಸಭೆ ಪ್ರಾರಂಭ ಆಯಿತು. ನಾನು ಮಾತಾಡೋದಕ್ಕಿಂತ ಮುಂಚೆ ಅವತ್ತು ಇದಕ್ಕೂ ಸುಮಾರು 500-600 ಜನ ಇದ್ದಂಥ ಆ ಸಭಾಂಗಣದಲ್ಲಿ ನಾನು ಎಲ್ಲರನ್ನೂ ಒಂದು ಮಾತು ಕೇಳಿದೆ, ದಯವಿಟ್ಟು ನೀವು ರಕ್ಷಣಾ ವೇದಿಕೆ ಬರಬೇಕು ಅಂತ ಅನ್ನುವಾಗ ನಂದೊಂದಷ್ಟು ಪ್ರಶ್ನೆ ಇದೆ, ಉತ್ತರ ಹೇಳ್ತೀರಾ ಅಂತ. ಹೇಳಿ, ಕೇಳಿ ಗೌಡ್ರೆ, ಏನು ಕೇಳಿ, ನಾವು ಹೇಳ್ತೀವಿ ಅಂದರು. ನಾನು ಒಂದಷ್ಟು ಹೆಸರುಗಳನ್ನ ಹೇಳ್ತಾ ಬಂದೆ. ಇಲ್ಲಿರೋ ಮುಸಲ್ಮಾನರಿಗೆ ಏಜಾಸುದ್ದೀನ್ ಗೊತ್ತಾ ಅಂತ ಕೇಳಿದೆ. ಗೊತ್ತಿದ್ದರೆ ಕೈ ಎತ್ತಿ ಹಿಂದೆ, ಒಬ್ಬರು ಕೈ ಎತ್ತಲಿಲ್ಲ. ಕನ್ನಡದ ಜಾನಪದ ಜಂಗಮ ಕರೀಂ ಖಾನ್ ಗೊತ್ತಾ ಅಂತ ಕೇಳಿದೆ, ಒಬ್ಬರು ಕೈ ಎತ್ತಲಿಲ್ಲ. ಕನ್ನಡದ ನಿತ್ಯೋತ್ಸವದ ಕವಿ ನಿಸಾರ್ ಅಹಮದ್ ಗೊತ್ತಾ ಅಂತ ಕೇಳಿದೆ, ಒಬ್ಬರು ಕೈ ಎತ್ತಲಿಲ್ಲ. ಕರ್ನಾಟಕದ ಏಕೀಕರಣಕ್ಕಾಗಿ ಇಡೀ ಕರ್ನಾಟಕದಲ್ಲಿ ತನ್ನ ಪ್ರಾಣವನ್ನು ಹೊತ್ತೆ ಇಟ್ಟು ಏಕೀಕರಣದ ಚಳುವಳಿಯಲ್ಲಿ ಭಾಗಿಯಾಗಿದ್ದಂಥ ರಂಜಾನ್ ಸಾಬ್ ಗೊತ್ತಾ ಅಂತ ಕೇಳಿದೆ, ಒಬ್ಬರು ಕೈ ಎತ್ತಲಿಲ್ಲ. ರಂಜಾನ್ ದರ್ಗಾ ಗೊತ್ತಾ ಅಂತ ಕೇಳಿದೆ, ಕೈ ಎತ್ತಲಿಲ್ಲ. ಯಾವುದು ಕೇಳಿದ್ರು ಕೈ ಎತ್ತೇ ಇಲ್ಲ. ಕೊನೆಗೆ ನೋಡೋಣ ಅಂತ ಹೇಳಿ ಕೋಳಿ ಫಯಾಜ್ ಗೊತ್ತಾ ಅಂತ ಕೇಳಿದೆ, ಎಲ್ಲ ಕೈ ಎತ್ತಿರು. ಹಾಗೆ ಹೇಳಿದೆ ನಾನು, ನಿಮ್ಮ ಮಕ್ಕಳಿಗೆ ಗೊತ್ತಾಗಬೇಕಾದ್ದು ಒಬ್ಬ ಶಿಶಿನಾಳು ಶರೀಫ್, ಒಬ್ಬ ಕರೀಂ ಖಾನ್, ಒಬ್ಬ ನಿಸಾರ್ ಅಹಮದ್, ಒಬ್ಬ ರಂಜಾನ್ ದರ್ಗಾ, ಒಬ್ಬ ಏಜಾಸುದ್ದೀನ್, ಪ್ರೊಫೆಸರ್ ಏಜಾಸುದ್ದೀನ್. ಅವರು ನಿಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ಹೊರತು ಗೊತ್ತಾಗಬೇಕಾದ್ದು ಕೋಳಿ ಫಯಾಜ್ ಅಲ್ಲ. ಇಲ್ಲಿವರೆಗೂ ಕೋಳಿ ಫಯಾಜ್ ಗೊತ್ತಾಗಿದ್ದರೆ ಕ್ಷಮಿಸ್ಬಿಡಿ, ಇನ್ಮೇಲಾದರೂ ಶಿಶಿನಾಳು ಶರೀಫ್ ನಿಮ್ಗೆ ಗೊತ್ತಾಗಲಿ, ಕರೀಂ ಖಾನ್ ಗೊತ್ತಾಗಲಿ, ಏಜಾಸುದ್ದೀನ್ ಗೊತ್ತಾಗಲಿ, ನಿಸಾರ್ ಅಹಮದ್ ಗೊತ್ತಾಗಲಿ. ಯಾರಿಗೆ ಗೊತ್ತಾಗಬೇಕು? ಇಡೀ ಬರೀ ಮುಸಲ್ಮಾನರಿಗೆ ಗೊತ್ತಾಗಬೇಕು ಅನ್ನೋ ವಾದ ಅಲ್ಲ ನಂದು. ಇಡೀ ಪ್ರತಿ ಕನ್ನಡದ ಮನೆಯಲ್ಲಿ ಒಬ್ಬೊಬ್ಬ ರಂಜಾನ್ ಸಾಬ್ ಗೊತ್ತಾಗಬೇಕು, ಒಬ್ಬ ಕರೀಂ ಖಾನ್ ಗೊತ್ತಾಗಬೇಕು, ಒಬ್ಬ ಏಜಾಸುದ್ದೀನ್ ಗೊತ್ತಾಗಬೇಕು, ರಂಜಾನ್ ದರ್ಗಾ ಗೊತ್ತಾಗಬೇಕು. ಬಹುಶಃ ರಂಜಾನ್ ದರ್ಗಾ ಒಬ್ಬ ದೊಡ್ಡ ನಾಡಿನ ಪತ್ರಕರ್ತರು, ಅವರಷ್ಟು ವಚನಗಳ ಬಗ್ಗೆ ಬೆಳಕು ಚೆಲ್ಲಿದವ್ರು ಮತ್ತೊಬ್ಬರು ಇಲ್ಲ. ಯಾವ ವೀರಶೈವರು ಬೆಳಕು ಚೆಲ್ಲಲಿಲ್ಲ, ಒಬ್ಬ ರಂಜಾನ್ ದರ್ಗಾ. ಹಾಗಾಗಿ ಈ ಕುಟುಂಬ, ಈ ಸಮುದಾಯ ಕರ್ನಾಟಕಕ್ಕೆ ಕೊಟ್ಟಂಥ ಕೊಡುಗೆ ಇದೆಯಲ್ಲ, ಯಾರಾದರೂ ಮರ್ತರೆ
ಅವರಂಥ ಅವಿವೇಕಿಗಳು ಬೇರೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಕೊಡುಗೆಯನ್ನು ನಮ್ಮ ಮುಸಲ್ಮಾನ ಬಂಧುಗಳು ಈ ನಾಡಿಗೆ ಕೊಟ್ಟಿದ್ದಾರೆ. ಇದಕ್ಕಿದ್ದಂಗೆ ಇಲ್ಲೊಂದು ಮಂಡ್ಯದಲ್ಲಿ ಶುರು ಆಗ್ಬಿಡ್ತು. ಮಂಡ್ಯದಲ್ಲಿ ಅದೇನೋ ಊರಿಗೌಡ ಅಂತ ಇನ್ನೊಬ್ಬ ಯಾವುದೋ ಇಬ್ಬರು ಗೌಡ್ರನ್ನ ಸೃಷ್ಟಿ ಮಾಡಿಬಿಟ್ರು. ಮರಿಗೌಡ ಊರಿಗೌಡನ BJPಯವರು ಟಿಪ್ಪು ಸುಲ್ತಾನ್ ಕೊಂದವರು ಇವರೇ. ಇತಿಹಾಸದಲ್ಲಿ ನಾವು ಕೇಳಿಲ್ಲ, ಕೇಳೋಕ್ಕೆ ಸಾಧ್ಯವೂ ಇಲ್ಲ. ಇದ್ದಕ್ಕಿದ್ದಂಗೆ ಸೃಷ್ಟಿ ಆಗ್ಬಿಡ್ತು ಇತಿಹಾಸ. ಯಾರು ಬರೀತಾ ಇದ್ದಾರೆ ಈ ಇತಿಹಾಸವನ್ನು ಅಂದರೆ ಯಾವುದೋ ಒಂದು ಸಮುದಾಯ ಇತಿಹಾಸ ಬರ್ಕೊಂಡು ಬಂದು ಇವತ್ತು ಈ ಪರಿಸ್ಥಿತಿ ತಂದಿಟ್ಟಿದ್ದಾರೆ ನಮ್ಮನ್ನು. ಹಾಗಾಗಿ ನಾವು ಇತಿಹಾಸವನ್ನು ಓದ್ಕೋಬೇಕಾದ್ರೆ ಇವತ್ತು ಯೋಚನೆ ಮಾಡೋ ಕಾಲಘಟ್ಟದಲ್ಲಿ ನಿಂತಿದ್ದೀವಿ ನಾವು. ಅವರಿಗೆ ಹೆಂಗೆ ಬೇಕಂಗೆ ಇತಿಹಾಸಗಳನ್ನು ಬರೆಯೋಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಸೋಷಿಯಲ್ ಮೀಡಿಯಾನೂ ಅಷ್ಟೇ. ಇಲ್ಲಿ ನಮ್ಮ ಗೆಳೆಯರಿದ್ದಾರೆ, ಕೆಲವರು ಸೋಷಿಯಲ್ ಮೀಡಿಯಾದ ಗೆಳೆಯರಿದ್ದಾರೆ. ಅಬ್ಬಬ್ಬಬ್ಬ ಹೆಂಗೆ ಸೃಷ್ಟಿ ಆಗ್ತವೆ ಅಂದರೆ ಇತಿಹಾಸಗಳು ಹಂಗೆ ಸೃಷ್ಟಿ ಆಗ್ತವೆ. ಬಹುಶಃ ಕೆಲವರು ವಾದ ಮಾಡ್ತಾರೆ ನಾರಾಯಣಗೌಡರು ಕಾಂಗ್ರೆಸ್ ಪರವಾಗಿದ್ದಾರೆ ಅಂತೆ. ಇಲ್ಲಿ ಗೊತ್ತು ಇಬ್ರಾಹಿಂ ಅವ್ರಿಗೆ, ನಾವು ಯಾರ ಪರವಾಗೂ ಇಲ್ಲ, ನಾವು ಕನ್ನಡದ ಪರವಾಗಿದ್ದೀವಿ. ಕಾಂಗ್ರೆಸ್ ಪರವಾಗಿದ್ದಿದ್ದರೆ ಅವ್ರಿಗೆ ಗೊತ್ತು DK ಶಿವಕುಮಾರ್ ಜೈಲಿಗೆ ಹೋದಾಗ ನಾರಾಯಣಗೌಡರು ಏನು ಮಾಡಿದ್ರು ಅಂತ, ಸಿದ್ದರಾಮಯ್ಯನವ್ರಿಗೆ ಏನು ಮಾಡಿದ್ರು ಅಂತ ಗೊತ್ತು. ಆದರೆ ಕನ್ನಡದಲ್ಲಿ ನಾಮಫಲಕ ಕಡ್ಡಾಯ ಆಗಬೇಕು ಅಂತ ಹೇಳಿ ಇಡೀ ಬೆಂಗಳೂರು ಪೂರ್ತಿ ಹೋರಾಟ ಮಾಡಿ ಕನ್ನಡದ ಇಲ್ಲದ ನಾಮಫಲಕವನ್ನು ಕಿತ್ತಾಕ್ತಾಗ ಇದೇ DK ಶಿವಕುಮಾರು, ಇದೇ ಸಿದ್ದರಾಮಯ್ಯ ನನ್ನ 16 ದಿವಸ ಜೈಲಿಗೆ ಕಳಿಸಿರು, 19 ಕೇಸ್ ಹಾಕಿರು, 2 ದಿವಸ ಊಟ ಕೊಡ್ದಂಗೆ ಪರಪ್ನಗರ ಜೈಲಲ್ಲಿ ನನ್ನ ಒಬ್ಬನೇ ಬಂದಿಯಾಗಿ ಇಟ್ಟರು. ಇಂಥವರ ಕಾಲಕ್ಕೂ ಸಹ ನಾನು ಯಾವತ್ತೂ ಕನ್ನಡದ ವಿಚಾರ ಬಂದಾಗ ಜಗ್ಲಿಲ್ಲ, ಕೂಗ್ಲಿಲ್ಲ, ಹೆದರೋದಿಲ್ಲ. ಬಹುಶಃ ಬೆಳಗ್ಗೆ ಆದರೆ ದೇವರಲ್ಲಿ ಯಾರು ಏನು ಪ್ರಾರ್ಥನೆ ಮಾಡ್ತಿರೋ ಗೊತ್ತಿಲ್ಲ. ಬಹುಶಃ ನನ್ನ ಪ್ರಾರ್ಥನೆ ಎಂಥದ್ದು ಅಂದರೆ, ಭಗವಂತ ಯಾರಾದರೂ ಅಸ್ತು ಬಂದರೆ ಊಟ ಹಾಕೋ ಶಕ್ತಿ ಕೊಡೋ, ಯಾರೋ ಸಹಾಯ ಬೇಡಿ ಬಂದರೆ ನನ್ನ ಕೈಲಾದ ಸಹಾಯ ಮಾಡೋ ಶಕ್ತಿ ಕೊಡೋ. 3ನೇದು ನನಗಾಗಿ ಕೇಳ್ತೀನಿ, ನನ್ನ ಕಾಯಿಲೆ ಕಷಾಯ ಕೊಟ್ಟು ಸಾಯಿಸ್ಬೇಡ ಭಗವಂತ, ನನ್ನ ಕನ್ನಡದ ಹೋರಾಟದ ಹಾದಿಯಲ್ಲಿ ಸಾಯಿಸ್ಬಿಡು ಅನ್ನುವ 3 ಬೇಡಿಕೆಗಳನ್ನು ದಿನನಿತ್ಯ ನಾನು ಪೂಜಿಸುವ ಭಗವಂತನ ಮುಂದೆ ಕೇಳ್ಕೊಳ್ಳುವಂಥದ್ದು. ಹಾಗಾಗಿ ನಾನು ಯಾವಾಗಲೂ ಹೇಳೋದೇನು, ನಮ್ಮ ಮುಸ್ಲಿಂ ಸಮುದಾಯಕ್ಕೆ, ನಮ್ಮ ಬಂಧುಗಳಿಗೆ ಏನು ಹೇಳೋದು ಅಂದರೆ, ನಿಮ್ಮ ಮಕ್ಕಳನ್ನ ಕನ್ನಡದ ಮುಖ್ಯವಾಹಿನಿಗೆ ತರದೇ ಹೋದರೆ ಕನ್ನಡಕ್ಕೆ ಅದರಿಂದ ನಷ್ಟ ಅಲ್ಲ. ಆ ನಷ್ಟ ನೀವು ಬರದೇ ಇದ್ದಿದ್ದಕ್ಕೆ ನಷ್ಟ ಅನ್ನೋದನ್ನ ನೀವು ತಿಳ್ಕೋಬೇಕು. ನಾನು ಹೇಳಿದೆ, ಮೊನ್ನೆ ಜುಮಾ ಮಸೀದಿಗೆ ಹೋದಾಗ ಹೇಳಿದೆ, ಧರ್ಮಾಧಿಕಾರಿಗಳಿಗೆ ಹೇಳಿದೆ, 1 ತಿಂಗಳಲ್ಲಿ 4 ಶುಕ್ರವಾರ ಪ್ರಾರ್ಥನೆ ಮಾಡ್ತೀರಿ, 1 ಪ್ರಾರ್ಥನೆ ಕನ್ನಡದಲ್ಲಿ ಮಾಡಿ. ನನಗೂ ಗೊತ್ತಾಗಲಿ ನಿಮ್ಮ ಪ್ರಾರ್ಥನೆ ಏನು ಅನ್ನೋದು, ನನಗೂ ಗೊತ್ತಾಗಬೇಕು ಅಂದರೆ ಈ ನೆಲದ ಭಾಷೆ ಕನ್ನಡದಲ್ಲಿ ಇದ್ದಾಗ ಗೊತ್ತಾಗುತ್ತೆ. ನೀವು ಇನ್ಮೇಲೆ ಕನ್ನಡದಲ್ಲಿ ಮಾಡಿ ಪ್ರಾರ್ಥನೆ ಅಂತ ಹೇಳಿದೆ. ಒಪ್ಕೊಂಡ್ರು. ಹೌದು ಗೌಡ್ರೆ, ಯಾರೋ ಮಸೀದಿಗೆ ಬಂದು ನೀವು ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿ ಅಂತ ಇಲ್ಲಿವರೆಗೂ ಯಾರೂ ಕೇಳಿರಲಿಲ್ಲ, ಬಂದು ಕೇಳಿದ್ರಲ್ಲ, ನಿಮ್ಮ ಎದೆಗಾರಿಕೆಯನ್ನು ಮೆಚ್ಚಬೇಕು ಅಂದರು. ಅಲ್ಲೆಲ್ಲೋ ನಕಲಿ ದೇಶಭಕ್ತರು ಕೂತ್ಕೊಂಡು ನಾರಾಯಣಗೌಡ್ರು ಯಾಕೆ ಮಸೀದಿಗೆ ಹೋಗಿಲ್ಲ, ಯಾಕೆ ಕನ್ನಡ ಕೇಳಿಲ್ಲ, ನಾರಾಯಣಗೌಡ್ರು ಇನ್ನೆಲ್ಲ ಹೋಗ್ಬೇಕು ಕನ್ನಡ ಕೇಳೋಕ್ಕೆ ಅಲ್ವಾ? ಹಾಗಾಗಿ ಇವತ್ತು ನಮ್ಮ ಉತ್ತರ ಕರ್ನಾಟಕಕ್ಕೆ ಹೋದರೆ, ಇಲ್ಲೇ ನಮ್ಮ ಹಯಾತಿದ್ದಾರೆ, ಕಾರ್ಗಲ್ ಅವರು ಊರು, ಶಿವಮೊಗ್ಗ ಜೋಗಿಂದ ಒಂದು 3-4 ಕಿಲೋಮೀಟ್ರ್ ಏನೋ. ಅವ್ರ ಮನೆಗೆ ಹೋದೆ ಒಂದು ಸಲ ನಾನು ಊಟಕ್ಕೆ ಅಂತ. ಬಹುಶಃ ಅವ್ರ ಮನೇಲಿ ಅವತ್ತು ಭಾರಿ ಬೃಷ್ಟ ಭೋಜನ. ನಾನು ಊಟಕ್ಕೆ ಕೂರಿಸಿ ಅವರೆಲ್ಲ ಬಂಧುಗಳು ಕೂತ್ಕೊಂಡು ಜಾನಪದ ಗೀತೆಗಳನ್ನ ಹಾಡ್ತಾಯಿದ್ರು. ಎಲ್ಲೋ ಬೆಂಗಳೂರು ಶಿವಾಜಿನಗರದ ಮುಸಲ್ಮಾನರು ಕನ್ನಡ ಮಾತಾಡದೇ ಇರ್ಬೋದು, ಇಲ್ಲ ಗೋರಿಪಾಳ್ಯದ ಮುಸಲ್ಮಾನರು ಕನ್ನಡ ಮಾತಾಡದೇ ಇರ್ಬೋದು. ಬನ್ನಿ ಉತ್ತರ ಕರ್ನಾಟಕಕ್ಕೆ ಬನ್ನಿ, ಇಲ್ಲ ಉತ್ತರ ಕನ್ನಡ ಜಿಲ್ಲೆ ಬೆಲ್ಲ, ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬನ್ನಿ. ಯಾರು ಇವತ್ತು ನಮ್ಮ ಬ್ಯಾರೀಸ್ ಏನಿದ್ದಾರೆ, ಅವರು ಉರ್ದುವನ್ನು ಮಾತಾಡದೆ ಅಪರೂಪ. ಅವರೆಲ್ಲ ವ್ಯವಹಾರ, ಬದುಕು, ಸಾರ್ವಜನಿಕ ಭಾಷೆ ಅಷ್ಟು ಕನ್ನಡವೇ ಆಗಿರುತ್ತೆ.
ಮಸೀದಿಯಲ್ಲಿ ಆಡಳಿತ ಭಾಷೆಯೂ ಕನ್ನಡವಾಗಿರುತ್ತೆ. ಮೊನ್ನೆ ನಾನೊಂದು ಯಶವಂತಪುರ ಮಸೀದಿಗೆ ಭೇಟಿ ಕೊಟ್ಟೆ. ಇಡೀ ಕುರಾನ್ ವಿಚಾರವನ್ನು ಎಲ್ಲ ಕನ್ನಡದಲ್ಲಿ ಬಿಂಬಿತವಾಗಿತ್ತು. ಇಡೀ ಮಸೀದಿ ತುಂಬ. ಅಲ್ಲಿ ಒಂದು ಗ್ರಂಥಾಲಯಕ್ಕೆ ಹೋದೆ, ಅಲ್ಲಿ ಯಾವುದು ಉರ್ದು ಪುಸ್ತಕ ಇರಲಿಲ್ಲ, ಅಷ್ಟು ಸಾವಿರಾರು ಪುಸ್ತಕ ಕನ್ನಡ ಪುಸ್ತಕಗಳೇ ಇದ್ದು. ಇನ್ನೇನಾಗಬೇಕು ಅಲ್ವಾ? ಹಾಗಾಗಿ ನನ್ನ ವಿನಂತಿ ಏನಪ್ಪ ಅಂದರೆ, ನಿಮ್ಮ ಮಕ್ಕಳನ್ನು ಕನ್ನಡದ ಮುಖ್ಯವಾಹಿನಿಗೆ ತರಬೇಕು. ಎಲ್ಲರಂತೆ ನಿಮ್ಮ ಮಕ್ಕಳು IAS IPS ಡಾಕ್ಟ್ರು ಇಂಜಿನಿಯರ್ ಆಗಬೇಕು. ನಮಗೂ ಈ ನೆಲದ ಹಕ್ಕಿದೆ ಅನ್ನೋ ಹೇಳುವಂಥ ಎದೆಗಾರಿಕೆ ಪ್ರತಿಯೊಬ್ಬ ಮುಸಲ್ಮಾನರಿಗೂ ಬರಬೇಕು. ಆಗ ಸಾರ್ಥಕತೆ ಕರ್ನಾಟಕ, ಕನ್ನಡ, ಕನ್ನಡಿಗ ಅನ್ನುವ ಮುಖ್ಯವಾಹಿನಿಯಲ್ಲಿ ನೀವು ಪಡ್ಕೋತೀರಿ ಅನ್ನೋದು ನನ್ನ ಮೂಲ ಉದ್ದೇಶ. ಹಾಗಾಗಿ ಆ ಕಾರಣಕ್ಕೋಸ್ಕರ, ಆ ಪ್ರೀತಿಯಿಂದ, ಆ ಕಾಳಜಿಯಿಂದ ನಿಮ್ಮ ಈ ಸಂಘಟನೆಯ ಹೆಸರು ಕೇಳಿದಾಗ, ಇಲ್ಲ ಇಲ್ಲೇನೋ ಇದೆ, ಒಳ್ಳೆ ವಿಚಾರಗಳಿದ್ದಾವೆ, ಒಳ್ಳೊಳ್ಳೆ ವಿಚಾರವಂತರಿದ್ದಾರೆ, ಪತ್ರಕರ್ತರಿದ್ದಾರೆ, ಸಾಹಿತಿಗಳಿದ್ದಾರೆ, ಮಹಾಸಂತರ ಕುಟುಂಬ ಇದೆ, ಶಿಶುನಾಳ್ ಶರೀಫ್ ಕುಟುಂಬ ಇದೆ, ರಂಜಾನ್ ಸಾಬ್ ಕುಟುಂಬ ಇದೆ, ಈ ಥರ ಒಳ್ಳೆ ಕುಟುಂಬಗಳು ಇಂಥದ್ದೊಂದು ವೇದಿಕೆ ನಿರ್ಮಾಣ ಮಾಡಿರುವಾಗ ನಾನು ಬೇಡ ಅನ್ನೋದ್ರೆ ತಪ್ಪಾಗುತ್ತೆ ಅಂತ ಹೇಳಿ ಅವತ್ತು ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾನು ಬಂದೆ. ಭಾರಿ ಖುಷಿ ಆಯಿತು. ಯಾಕೆಂದರೆ ಮಂಡ್ಯದಲ್ಲಿ ಅದು ನಮ್ಮ ಈ ಕಡೆ ಮಾದೇಗೌಡರು ಇದ್ದಾರೆ. ಬಹುಶಃ ಅವ್ರು ಇರೋವರೆಗೂ ಮಂಡ್ಯದಲ್ಲಿ ಹೋರಾಟಕ್ಕೆ ತೊಂದರೆ ಇರಲಿಲ್ಲ. ಅವ್ರು ಹೋದ ಮೇಲೆ ಇವರೊಂದು ಟೆಂಟ್ ಹಾಕ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಮಂಡ್ಯದವರು. ಇಲ್ಲಿ ರಸ್ತೆಯಲ್ಲಿ ಏನು ಅಳ್ಳಂಗಿಲ್ಲ, ಅಲ್ಲಿ ಟೆಂಟ್ ಹಾಕ್ಕೊಂಡು ಕೂತ್ಕೊಂಡು ಒಳ್ಳೊಳ್ಳೆ ಊಟ ಮಾಡಿಕೊಂಡು ಧರಣಿ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಆದರೆ ಮಂಡ್ಯ ಹೆಂಗಿತ್ತು ಒಂದು ಕಾಲಕ್ಕೆ ಅಂದರೆ, ಮಂಡ್ಯದಲ್ಲಿ ಒಂದು ಚಳುವಳಿ ಆದರೆ ಇಂಡ್ಯದ ಹೆಬ್ಬಾಗಿಲು ತೆರೆದು ನೋಡೋದು. ಮಂಡ್ಯ ಅಂದರೆ ಇಂಡಿಯಾ ಅನ್ನೋ ಕಾಲ ಇತ್ತು. ಮಂಡ್ಯದಲ್ಲಿ ಮತ್ತೆ ಹಂಗೆ ಆಗಬೇಕು. ನಿಮ್ಮ ಕಿಚ್ಚು ಹೇಗಿರಬೇಕಂದ್ರೆ ಈ ಇಂಡಿಯಾದ ರಾಜಕಾರಣದ ಬಾಗಿಲು ತೆರಿಬೇಕು, ಹಾಗಿರಬೇಕು ನಿಮ್ಮ ಹೋರಾಟ. ಹಾಗಾಗಿ ನಾನು ಕೇಳಿದೆ, ಯಾಕಪ್ಪ ನೀವು ಬೆಂಗಳೂರಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಮಂಡ್ಯ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ಕೇಳಿದೆ. ಇಲ್ಲ, ಎಲ್ಲ ಪ್ರತಿ ಜಿಲ್ಲೆ ಮಾಡಬೇಕು ಈ ಕಾರ್ಯಕ್ರಮ. ಒಳ್ಳೆ ತೀರ್ಮಾನ. ಪ್ರತಿ ಜಿಲ್ಲೆ, ಪ್ರತಿ ತಾಲೂಕಲ್ಲೂ ಈ ಕಾರ್ಯಕ್ರಮ ನಡಿಬೇಕು. ರಂಜಾನ್ ಸಾಬ್ ಬಹುಶಃ ನಾನು 27 ವರ್ಷದಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ. ಒಬ್ಬ ಕರ್ನಾಟಕದ ಏಕೀಕರಣಕ್ಕಾಗಿ ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ಹೋರಾಡಿದಂಥವನು, ತನ್ನ ಈ ನೆಲಕ್ಕಾಗಿ ಸಾವನ್ನು ಒಪ್ಕೊಂಡಂತನು ಒಬ್ಬನೇ ರಂಜಾನ್ ಸಾಬ್. ನೀವು ಮುಸಲ್ಮಾನರೇ ಅವರ ಇತಿಹಾಸವನ್ನು, ಅವರ ವಿಚಾರಗಳನ್ನು ಮುಟ್ಟಿಸ್ದೇ ಹೋದರೆ ಪ್ರತಿಯೊಬ್ಬ ಕನ್ನಡಿಗನಿಗೆ ಮತ್ತೆ ಮುಟ್ಟಿಸೋರು ಯಾರು ಅಲ್ವಾ? ಈಗ ಕರೀಂ ಖಾನು, ಜನಪದ ಜಂಗಮ ಕರೀಂ ಖಾನ್, ಪ್ರತಿ ವರ್ಷ ಅವರ ಹೆಸರಿನಲ್ಲಿ 50,000 ರೂಪಾಯಿ ನಗದು ಪ್ರಶಸ್ತಿಯನ್ನು ನಾನು ಕೊಡ್ತೀನಿ. ಪ್ರತಿ ವರ್ಷ ಕರೀಂ ಖಾನ್ ಹೆಸರಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿ ವರ್ಷ 50,000 ರೂಪಾಯಿ ನಗದು ಕೊಟ್ಟು ಒಬ್ಬ ಜಾನಪದ ಸಾಹಿತಿನೋ, ಹಾಡುಗಾರನೋ, ಗಾಯಕನೋ ಅವರಿಗೆ ಆ ಪ್ರಶಸ್ತಿಯನ್ನು ಕೊಡ್ತೀವಿ. ಹಾಗಾಗಿ ನಾವು ಈ ಥರದ ಎಲ್ಲ ಮಾನೀಯರನ್ನು, ಹಿರಿಯರನ್ನು, ಸಾಧಕರನ್ನು, ಸಂತರನ್ನು ನೆನೆಸ್ಕೊಳ್ದೆ ಹೋದರೆ ನಾವು ಇನ್ಯಾರು ನೆನೆಸ್ಕೋಬೇಕಪ್ಪ? ಯಾರು ನೆನೆಸ್ಕೋಬೇಕು? ಅವ್ರು ಕೊಟ್ಟ ಭಿಕ್ಷೆ ಇದು ಕರ್ನಾಟಕ. ಅವರ ತ್ಯಾಗ ಬಲಿದಾನದಿಂದ ಕೊಟ್ಟಂಥ ಭಿಕ್ಷೆ ಕರ್ನಾಟಕ. ಅಂಥದನ್ನು ನಾವು ನೆನೆಸ್ಕೊಳ್ದೆ ಹೋದರೆ ಇನ್ಯಾರು ನೆನೆಸ್ಕೊಳ್ಳಿಕ್ಕೆ ಸಾಧ್ಯ? ಅದಕ್ಕೋಸ್ಕರ ಇಂಥ ಕಾರ್ಯಕ್ರಮ ತುಂಬ ಚಿಕ್ಕದಾದರೂ ಚೊಕ್ಕವಾಗಿ ನೀಟಾಗಿ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀರಿ. ನಿಮಗೆ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ, ಕನ್ನಡಿಗರ ಪರವಾಗಿ, ಇಡೀ ಈ ವೇದಿಕೆಯ ಎಲ್ಲ ಅಧ್ಯಕ್ಷರಿಗೆ, ಎಲ್ಲ ಪದಾಧಿಕಾರಿಗಳಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೀನಿ. ನಿಮ್ಮ ಜೊತೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇರುತ್ತೆ. ನೀವು ಯಾರಿಗೂ ಹಂಜೋದು ಬೇಡ, ಹಳುಕೋದು ಬೇಡ. ಎಲ್ಲವಕ್ಕೆ ಮುಖ್ಯವಾಗಿ ಇಬ್ರಾಹಿಂ ಅವರು ಹೇಳಿದಾಗೆ ಈ ರಾಜಕೀಯದ ಸೋಂಕು ಇದಕ್ಕೆ ತಲುಪ್ದಾಗ ನೋಡ್ಕೊಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy,
ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.